ನನ್ನ ಯೂಟ್ಯೂಬ್ ಬ್ಲಾಗಿಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ. ಮನೇಲಿ ಇವತ್ತು ನಾನು ಒಬ್ಬನೇ. ಹಾಗಂತ ನಾನು ಇವತ್ತು ಹೊಟ್ಟೆ ಹಸಿತಿತ್ತು ಅಂತ ಬೆಳಗ್ಗೆನೇ ಮುದ್ದೆ ಮಾಡ್ಕೊಂಡು ತಿಂದಿದ್ದೀನಿ. ಇವಾಗ ನಾನು ಮಾಡ್ತೀನಿ ಆಮ್ಲೆಟ್. ಮೊದಲು ನಾನು ಎತ್ಕೊಂಡಿದ್ದೆ ಪ್ಯಾನ್ ಎತ್ಕೊಂಡಿದ್ದೆ, ಸ್ಟವ್ ಮೇಲೆ ಹಚ್ಚಿದ್ದೆ ಗ್ಯಾಸ್ನ, ಬಿಟ್ಟಿದ್ದೆ ಎಣ್ಣೆ ಬಿಟ್ಟಾದ ಮೇಲೆ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ಮೇಲೆ ನೋಡಿ ಮೊಟ್ಟೆ ಒಂದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ತಿದ್ದೀನಿ. ಇನ್ನೊಂದು ಅಯ್ಯೋ ಓಡ್ ಬಿದ್ದೋಯ್ತಲ್ಲ. ಅದಾದಮೇಲೆ ರುಚಿಗೆ ಹಾಕ್ತಿರೋದು ಉಪ್ಪು. ಮೊಟ್ಟೆ ಬೇಯ್ತೈತೆ, ಅಲ್ಲಿ ಗಂಟೆ ಕಾಯೋಣ. ಅಂದಂಗೆ ನಾನು ಇವತ್ತು ನನ್ನ ಬಗ್ಗೆ ಹಂಗಾರೆ ನನ್ನ ರಿವ್ಯೂ, ನನ್ನ ಡೀಟೇಲ್ಸನ್ನು ಹೇಳ್ತೀನಿ. ನನ್ನ ಹೆಸರು ಸಾಗರ್ ಅಂತ. ನಾನು ಬಂದು ಇವಾಗ ಒಳ್ಳೆ ಓದನ್ನು ನಡೆಸ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ ಹೆಸರು ಸವಿತಾ, ಅಪ್ಪನ ಹೆಸರು ಲೋಕೇಶು, ಅಣ್ಣನ ಹೆಸರು ಸಂಜಯ್. ನಾನು ನಮ್ಮಮ್ಮ ಅಪ್ಪನ ಎರಡನೇ ಮಗ. ಅಂದಂಗೆ ನಾವಿರೋದು ಆಕಾಶದ ಮೇಲೆ, ಭೂಮಿ ಕೆಳಗಡೆ. ಅಡ್ರೆಸ್ ಅಂತೂ ಹೇಳೋದು ಬೇಡ ಅಂತ ನಾನು. ಹಾಗೆ ನನ್ನ ಈಯಾಳ್ಸೋರು, ಕೆಟ್ಟ ಕಮೆಂಟ್ ಹಾಕೋರಿಗೆಲ್ಲ ನನ್ನ ತಲೆ ಕೆಡಿಸ್ಕೊಡಲ್ಲ. ನನ್ನ ಫಾಲೋ ಮಾಡೋರು, ನನ್ನ ಪ್ರೀತಿಸೋ ಜನ ಯಾವತ್ತೂ ನನ್ನ ಕೈ ಹಿಡಿತಾರೆ ಅಂತ ಹೇಳ್ತಾ ಬನ್ನಿ ಮೊಟ್ಟೆ ಆಮ್ಲೆಟ್ ಏನಾಯ್ತು ಅಂತ ನೋಡೋಣ. ಇದಂತೂ ಕ್ಲೀನಾಗಿ ಮಸ್ತಾಗಿ ಬೇಯ್ತೈತೆ. ಅಂದಂಗೆ ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ವಿಡಿಯೋ ಮಾಡೋಕ್ಕೋಸ್ಕರ ಅವರು ಹೊಡೆದೋಗಿರೋ ಫೋನ್ ಇಟ್ಕೊಂಡು, ಇದು ಡಬ್ಬ ತೆಗೆರೆ ಡಿಸ್ಪ್ಲೇ ಬರುತ್ತೆ, ಅವರು ಹೊಡೆದೋಗಿರೋ ಫೋನ್ ಇಟ್ಕೊಂಡು ನನಗೆ ವಿವೋ X300 Pro ₹1,20,000 ಫೋನ್ ಕೊಡಿಸಿದ್ದಾರೆ ವಿಡಿಯೋ ಮಾಡೋಕ್ಕಂತ. ಅದು ನನಗೆ ತುಂಬ ಖುಷಿ ಇದ್ದಿದೆ. ಅವರ ಖುಷಿ ನಾನು ಯಾವತ್ತೂ ಮಸಿ ಬೆಳೆಯಲ್ಲ. ಅಂದಂಗೆ ನಾನು ಆಲ್ರೆಡಿ ನನ್ನ ಫೇಸ್ಬುಕ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್, ಯೂಟ್ಯೂಬ್ ಚಾನಲ್ ಎಲ್ಲನೂ ಓಪನ್ ಮಾಡಿದ್ದೀನಿ. ಫೇಸ್ಬುಕ್ಕಿಗೆ, ಇನ್ಸ್ಟಾಗ್ರಾಮ್ಗೆ ತುಂಬ ಒಳ್ಳೆಯ ಫಾಲೋವರ್ಸ್ ಬರ್ತಾಯಿದೆ, ಆದರೆ ಯೂಟ್ಯೂಬ್ ಬರ್ತಾಯಿಲ್ಲ. ದಯಮಾಡಿ ಎಲ್ಲರೂ ನನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನನ್ನ ವಿಡಿಯೋನ ನೋಡೋಂಗಿದ್ರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ. ನೋಡಿ ಕೆಟ್ಟ ಕಮೆಂಟ್ ಹಾಕಿದ್ರೆ ಬೇಡ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಆಮ್ಲೆಟ್ ಬೇಯ್ತೋ ಇಲ್ವೋ ನೋಡೋಣ. ಇದಂತೂ ಮಸ್ತಾಗಿ ಬೇಯ್ತೈತೆ. ನಾನು ಪಕ್ಕ ಅಪ್ಪು ಅಣ್ಣನ ಅಭಿಮಾನಿ, ಅಪ್ಪು ಸರ್ ಅಭಿಮಾನಿ. ಅದಕ್ಕೆ ಬಾಕ್ಲಲ್ಲೂ ಅವ್ರದ್ದೇ ಫೋಟೋ, ದೇವ್ರ ಸ್ಟ್ಯಾಂಡ್ ಹತ್ರನೂ ಅವ್ರದ್ದೇ ಫೋಟೋ. ನಾನು ದೇವ್ರಿಗೆ ಯಾವ ಸ್ಥಾನ ನೀಡ್ತೀನೋ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ಗೆ ಅದೇ ಸ್ಥಾನ ನೀಡ್ತೀನಿ. ಯಾಕಂದರೆ ಅವರು ಮಾಡೋ ಫಿಲಮು, ಅವ್ರು ಮಾಡೋ ಫೈಟಿಂಗು ನೋಡಿ ನಾನು ಫ್ಯಾನ್ ಆದವನಲ್ಲ. ಅವ್ರು ಮಾಡೋ ಸಹಾಯ, ಅವ್ರ ಗುಣ ನೋಡಿ ಅವ್ರಿಗೆ ಫ್ಯಾನ್ ಆದನು. ಅವ್ರು ನನಗೆ ಇನ್ಸ್ಪೈರ್ ಮಾಡಲು ಅವ್ರ ಥರ ನಾನು ಆಗಬೇಕಂತ ಆಸೆ ಪಡ್ತೀನಿ. ಇವೆಲ್ಲ ನನ್ನ ಸ್ಕೂಲ್ ಲೈಫಲ್ಲಿ ಇದ್ದಾಗ ತಗೊಂಡಿದ್ದ ಪ್ರೈಸ್ಗಳು. ಇವು ನಮ್ಮ ಸ್ಕೂಲಲ್ಲಿ ನಡೆದ ಕಬಡ್ಡಿ ಕ್ರೀಡಾದಲ್ಲಿ. ಬ್ಲಾಗ್ ಒಂದಿಗೆ ಸಿಗೋಣ. ನಮಸ್ಕಾರ.